ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕೆಆರ್ ಸರ್ಕಲ್ ಬಳಿ ಬಿಎಂಟಿಸಿ ಬಸ್ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಸ್ ಡ್ರೈವರ್ ಅಭಿಷೇಕ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹಲಸೂರು ಗೇಟ್ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು. ಶಾಂತಿನಗರ 3ನೇ ಬಿಎಂಟಿಸಿ ಡಿಪೋ ಚಾಲಕನಾಗಿರುವಂತಹ ಅಭಿಷೇಕ್ ಅಪಘಾತ ಮಾಡಿದ ಬಸ್ನಲ್ಲಿದ್ದಂಥ ಪ್ರಯಾಣಿಕನಿಂದ ದೂರು ದಾಖಲಾಗಿದೆ. ರೆಡ್ ಸಿಗ್ನಲ್ ಇದ್ರೂ ಅತಿ ಬೇಗ ಅಜಾಗರೂಕ ಚಾಲನೆ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ನೋಡಿ, ರೆಡ್ ಸಿಗ್ನಲ್ ಇದ್ರೂ ಕೂಡ ಅತಿ ವೇಗವಾಗಿ ಬಸ್ಸನ್ನ ಚಾಲನೆ ಮಾಡಿರೋದು, ಅಜಾಗರೂಕತೆಯಿಂದ ಚಾಲನೆ ಮಾಡಿರೋದು. ದೂರಿನಲ್ಲಿ ಎಡಗಾಲಿನ ಮೂಳೆ ಮುರಿದಿರೋ ಬಗ್ಗೆ ಉಲ್ಲೇಖಿಸಲಾಗಿದೆ. ಚಾಲಕನ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ದೂರನ್ನ ನೀಡಿದ್ದಾರೆ. ಗಾಯಾಳು ಚಾಲಕ ಅಭಿಷೇಕ್ಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈಗ ಈ ಅಪಘಾತ ಆಗೋದಕ್ಕೆ ಚಾಲಕನ ಅತಿ ವೇಗವೇ ಬಿಎಂಟಿಸಿ ಬಸ್ ಅಪಘಾತಕ್ಕೆ ಕಾರಣ. ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಬಸ್ ವೇಗವಾಗಿ ಬರ್ತಾ ಇರೋದು ಪತ್ತೆಯಾಗಿದೆ. ಕೆಆರ್ ಸರ್ಕಲ್ ಸಿಸಿಟಿವಿ ಪರಿಶೀಲನೆ ನಡೆಸಿದಂತ ಟ್ರಾಫಿಕ್ ಪೊಲೀಸರು ಸಮೀಪದಲ್ಲೇ ಸಿಗ್ನಲ್ ಇದ್ರೂ ವೇಗವಾಗಿ ಬರ್ತಾ ಇತ್ತು ಬಸ್. ವೇಗವಾಗಿ ಬಂದು ನಿಂತಿದ್ದ ಮತ್ತೊಂದು ಬಿಎಂಟಿಸಿ ಬಸ್ಗೆ ಡಿಕ್ಕಿ ಹೊಡೆದು ಬಿಟ್ಟಿದೆ. ಚಾಲಕನ ಅತಿ ವೇಗವೇ ಕಾರಣ ಅಂತ ನಿಮ್ಮ ಗ್ಯಾರಂಟಿ ನ್ಯೂಸ್ ಮೊದಲೇ ಹೇಳಿತ್ತು. ಘಟನೆ ನಡೆದ ದಿನವೇ ಬ್ರೇಕಿಂಗ್ ನ್ಯೂಸ್ ಕೊಟ್ಟಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಇತ್ತ ಹಲಸೂರು ಗೇಟ್ ಸಂಚಾರ ಪೊಲೀಸರಿಂದ ಚಾಲಕನ ವಿಚಾರಣೆ ನಡೀತಾ ಇದೆ. ಬಸ್ ಚಾಲಕ ಅಭಿಷೇಕ್ ವಿಚಾರಣೆಯನ್ನ ನಡೆಸಿದ್ದಾರೆ ಪೊಲೀಸ್ನವರು. ವಿಚಾರಣೆ ವೇಳೆ ಬ್ರೇಕ್ ಅಪ್ಲೈ ಆಗಿಲ್ಲ ಅಂತ ಈ ಚಾಲಕ ಅಭಿಷೇಕ್ ಹೇಳಿದ್ದ. 2-3 ಬಾರಿ ಬ್ರೇಕ್ ಹಾಕಿದೆ, ಆದರೆ ಬ್ರೇಕ್ ಹಿಡಿದಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದ. ತಾಂತ್ರಿಕ ಸಮಿತಿಯಿಂದ ಬಸ್ ಪರಿಶೀಲನೆಗೆ ಪೊಲೀಸ್ನವರು ಮುಂದಾಗಿದ್ದಾರೆ. ಬಿಎಂಟಿಸಿ ಟೆಕ್ನಿಕಲ್ ಟೀಮ್ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಪರಿಶೀಲನೆಗೆ ಸೂಚನೆಯನ್ನ ನೀಡಲಾಗಿದೆ. ಇಬ್ಬರು ನೀಡುವ ವರದಿ ಆಧಾರದ ಮೇಲೆ ಚಾಲಕನ ಮೇಲೆ ಕ್ರಮ ತೆಗೆದುಕೊಳ್ಳಬೇಕಾ ಬೇಡವಾ ಅನ್ನೋದು ನಿರ್ಧಾರ ಆಗುತ್ತೆ. ನಿನ್ನೆ ಸಾರಿಗೆ ಸಚಿವ ಬೈರತಿ ಸುರೇಶ್ ಅವರು ಕೂಡ ಹೋಗಿದ್ರಲ್ಲಿಗೆ, ಹೋಗಿ ನೋಡಿದ್ರು, ಘಟನೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ರು. ಅದಾದ ನಂತರ ಅವರು ಮಾತನಾಡಿದರು. ಅಂದರೆ ಚಾಲಕನ ಅಜಾಗರೂಕತೆಯಿಂದ ಇದಾಗಿದೆ ಸರ್ ಅಂತ ಹೇಳಿದಾಗ, ಇಲ್ಲ ಆತ ಹೇಳ್ತಾ ಇದ್ದಾನೆ ಬ್ರೇಕ್ ಫೇಲ್ ಆಗಿತ್ತು, ಹಾಗಾಗಿ ಆಗಿದೆ ಈ ಘಟನೆ ಅನ್ನೋ ನಿಟ್ಟಿನಲ್ಲಿ. ನೋಡೋಣ, ಈಗ ಟೆಕ್ನಿಕಲ್ ಟೀಮ್ ಬಂದಿದೆ, ಅದಾದ ನಂತರ ಕ್ರಮ ತೆಗೆದುಕೊಳ್ಬೇಕಾ ಬೇಡವಾ ಅನ್ನೋದು ನೋಡೋಣ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆ ಕೊಟ್ಟಿದ್ದರು.